ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪೂಜಾ ಮಂಜುನಾಥ್. ಇವತ್ತಿನ ಬೆಳಗಿನ ತಿಂಡಿಗೆ ಚಪಾತಿನ ಮಾಡ್ತಾಯಿದ್ದೀನಿ, ಜೊತೆಗೆ ಎಣ್ಗಾಯಿ ಗೊಜ್ಜು. ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ನನ್ನ ಕೆಲಸಗಳು ಸ್ಲೋ ಮೋಷನಲ್ಲಿ ನಡೀತವೆ, ಯಾಕಂದರೆ ಸಾಕಷ್ಟು ಟೈಮು ನನ್ನ ಜೊತೆ ಇರುತ್ತೆ. ಅದೇ ರೀತಿಯಾಗಿ ನಾನಿಲ್ಲಿ ಎಣ್ಗಾಯಿ ಗೊಜ್ಜನ್ನ ಮಾಡೋದಕ್ಕೆ ಅಡ್ಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಅಂದರೆ ಖಾರಕ್ಕೆ ತಕ್ಕಂತೆ. ಕಾಯಿ ತುರಿ ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಧನಿಯಾ ಬೀಜ ತೊಗೊಂಡಿದ್ದೀನಿ, ಕಡಲೆ ಬೀಜ ತೊಗೊಂಡಿದ್ದೀನಿ, ಕಡಲೆಬೇಳೆ ತೊಗೊಂಡಿದ್ದೀನಿ, ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ, ಮತ್ತು ಹುಣಸೆಹಣ್ಣು ತೊಗೊಂಡಿದ್ದೀನಿ. ಇದಿಷ್ಟು ಸಾಕಾಗುತ್ತೆ, ಬೇರೆ ಏನು ಬೇಡ. ನಿಜವಾಗ್ಲೂ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ಈ ಒಂದು ಎಣ್ಗಾಯಿ ಗೊಜ್ಜನ್ನ ಮಾಡೋದಕ್ಕೆ ನಾನು ಕಪ್ಪು ಬದನೆಕಾಯಿ ತೊಗೊಂಡಿಲ್ಲ, ಬಿಳಿ ಬದನೆಕಾಯಿ ತೊಗೊಂಡಿದ್ದೀನಿ. ಇದರಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡೋಣ ಹೇಗೆ ಬರುತ್ತೆ ಅಂತ ಹೇಳಿ. ನಾನು ಇವಾಗ ಮುಂಚೆ ಹೇಳಿದ್ನಲ್ಲ, ಯಾವ್ಯಾವ ಸಾಮಗ್ರಿಗಳನ್ನು ತೊಗೊಂಡಿದ್ದೆ ಅದನ್ನೆಲ್ಲ ಚೆನ್ನಾಗಿ 1 ಸ್ಪೂನ್ ಎಣ್ಣೆನ ಬಿಟ್ಟು ಚೆನ್ನಾಗಿ ಹುರ್ಕೋತೀನಿ. ತುಂಬ ಜಾಸ್ತಿ ಕೂಡ ಹುರಿಬಾರ್ದು, ಸುಮ್ಮನೆ ಲೈಟಾಗಿ ಸಿಮ್ಮಲ್ಲಿ ಇಟ್ಕೊಂಡು ಸ್ವಲ್ಪ ಬಿಸಿ ಮಾಡಿದ್ರೆ ಸಾಕು. ಇನ್ನೊಂದೇನು ಗೊತ್ತಾ, ಇದಕ್ಕೆ ಆ್ಯಕ್ಚುಲಿ ಕಾಯಿ ತುರಿ ಹಾಕೋದಕ್ಕಿಂತ ಒಣ ಕೊಬ್ಬರಿ ಹಾಕಿದ್ರೆ ತುಂಬ ಟೇಸ್ಟು ಚೆನ್ನಾಗಿರುತ್ತೆ. ನಾನಿಲ್ಲಿ ಕೊಬ್ಬರಿ ಇಲ್ದಿರೋ ಕಾರಣ ಕಾಯಿ ತುರಿನ ತೊಗೊಂಡಿದ್ದೀನಿ ಅಷ್ಟೇ. ಇಫ್ ಇನ್ ಕೇಸ್ ನಿಮ್ಮ ಮನೇಲಿ ಕೊಬ್ಬರಿ ಇದ್ದರೆ ಹಾಕಿ ನೋಡಿ. ನಿಜವಾಗ್ಲೂ ನಾನಿವಾಗ ಏನು ಮಾಡ್ತಾಯಿದ್ದೀನಿ, ಬದನೆಕಾಯಿ ಗೊಜ್ಜು ಆ ಟೇಸ್ಟ್ಗಿಂತ ಇನ್ನೂ ಸಖತ್ತಾಗಿ ಟೇಸ್ಟು ಬರುತ್ತೆ. ನಾನು ಆವಾಗಲೇ ಹೇಳಿದ ರೀತಿ ನಾನಿಲ್ಲಿ ಬಿಳಿ ಬದನೆಕಾಯಿನ ತೊಗೊಂಡಿದ್ದೀನಿ. ತುಂಬ ಚಿಕ್ಕದಾಗೂ ಬೇಡ, ತುಂಬ ದಪ್ಪದಾಗೂ ಬೇಡ, ನಾರ್ಮಲ್ಲಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಆವಾಗಲೇ ನಾನು ಏನು ಹುರಿದಿಟ್ಕೊಂಡಿದ್ದೆ ಅದನ್ನೆಲ್ಲ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ. ಈ ಒಂದು ಗೊಜ್ಜು ಮಾಡೋದಕ್ಕೆ ಬೆಳ್ಳುಳ್ಳಿ ಬೇಡ, ಈರುಳ್ಳಿ ಬೇಡ, ಒಂದು ಟೊಮೊಟೊ ಬೇಡ, ಏನೂ ಬೇಡ, ಅಷ್ಟು ಈಸಿಯಾಗಿ ಮಾಡ್ಕೋಬೋದು. ಬರೀ ಕಡಲೆಬೀಜ, ಕಡಲೆಬೇಳೆ, ಉದ್ದಿನಬೇಳೆನೂ ಹಾಕೋರು ಹಾಕ್ತಾರೆ, ನಾನು ಹಾಕಿಲ್ಲ. ನನಗೆ ಅಷ್ಟೊಂದೇನು ಟೇಸ್ಟು ಚೆನ್ನಾಗಿ ಅನಿಸಲ್ಲ ಉದ್ದಿನಬೇಳೆ ಹಾಕಿದ್ರೆ, ಹಾಗಾಗಿ ನಾನು ಹಾಕಿಲ್ಲ. ವೆರಿ ಸಿಂಪಲ್ಲು. ನಾನಿವಾಗ ಒಂದು ಕುಕ್ಕರ್ಗೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಮಾತ್ರ ಎಣ್ಣೆ ಹಾಕ್ಕೊಂಡು, ಆ ಎಣ್ಣೆ ಕಾದ ನಂತರ ಅದಕ್ಕೆ ಏನು ಹೆಚ್ಚಿಟ್ಕೊಂಡಿದ್ದೆ ಬದನೆಕಾಯಿನೆಲ್ಲ ಹಾಕಿ ಚೆನ್ನಾಗಿ ಕೈ ಆಡಿಸ್ತೀನಿ. ಎಣ್ಣೆಲಿ ಸ್ವಲ್ಪ ಡೀಪ್ ಫ್ರೈ ಮಾಡೋದ್ರಿಂದ ಟೇಸ್ಟ್ ಸ್ವಲ್ಪ ಚೆನ್ನಾಗಿರುತ್ತೆ. ಹಾಕಿದ ತಕ್ಷಣವೇ ಖಾರನ ಅದ್ರ ಹಿಂದೆನೇ ಉಯ್ದರೆ ಸ್ವಲ್ಪ ಹಸಿ ಅನಿಸುತ್ತೆ. ಹಾಗಾಗಿ ಬದನೆಕಾಯಿನ ಎಣ್ಣೆಲಿ ಫ್ರೈ ಮಾಡ್ಕೊಂಡಾದ್ಮೇಲೆ ಖಾರನ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ನೀವು ಯಾವ ಜಾರ್ ಯೂಸ್ ಮಾಡಿರ್ತೀರ ಅದೇ ಜಾರಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಮತ್ತು ಅದರಲ್ಲೇ ಮಿಕ್ಸ್ ಮಾಡಿ. ಜಾಸ್ತಿ ನೀರು ಹಾಕಿದ್ರೆ ಸಾಂಬಾರಾಗೋಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಕೈ ಆಡಿಸಿ ಒಂದೇ ಒಂದು ವಿಷಲ್ ತೆಗೆದ್ರೆ ಸಾಕು. ಇನ್ನೊಂದೇನು ಗೊತ್ತಾ, ಈ ಮೈ ಕಡ್ತಾ ಅಲರ್ಜಿ ಇರೋರು ಬದನೆಕಾಯಿನ ಜಾಸ್ತಿ ತಿನ್ನೋಕ್ಕೆ ಹೋಗಬೇಡಿ. ಇದನ್ನ ಡೇಂಜರ್ ಅಂತ ಹೇಳ್ತಾರೆ, ನನಗೆ ಗೊತ್ತು, ಹಾಗಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ಒಂದೇ ಒಂದು ವಿಷಲ್ ತೆಗೆದಿದ್ದೀನಿ ಅಷ್ಟೇ. ನೀವೇ ನೋಡ್ತಾ ಇರ್ಬೋದು ಹೇಗೆ ಬಂದಿದೆ ಅಂತ. ಚಪಾತಿ ಜೊತೆ ಸೂಪರ್ ಕಾಂಬಿನೇಷನ್ ಇದು. ಆ ಒಂದು ಕಡಲೆ ಬೀಜ ಮತ್ತು ಕಡಲೆಬೇಳೆ ಎಲ್ಲ ಹುರಿದು ಚೆನ್ನಾಗಿ ಫ್ರೈ ಮಾಡ್ಕೊಂಡಿರ್ತೀವಲ್ವ, ಅದ್ರದ್ದು ಫ್ಲೇವರು ಸಖತ್ತಾಗಿರುತ್ತೆ. ನಿಜವಾಗ್ಲೂ ಒಂದು ಸಲ ಟ್ರೈ ಮಾಡಿ ನೋಡಿ, ಸಖತ್ತಾಗಿರುತ್ತೆ. ಇದೆಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಒಂದು ಫಂಕ್ಷನ್ ಇತ್ತು, ಹಾಫ್ ಸ್ಯಾರಿ ಫಂಕ್ಷನ್ನು. ಸೊ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಆ ಒಂದು ಫಂಕ್ಷನ್ಗೆ ಹೊರಟ್ವಿ. ಈ ಒಂದು ಫಂಕ್ಷನ್ನು ನಮ್ಮ ಆಫೀಸ್ ಅವ್ರದ್ದೇ ಆಗಿರುತ್ತೆ, ಹಾಗಾಗಿ ಅವ್ರು ಇನ್ವೈಟ್ ಮಾಡಿದ್ರು. ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾ ಇರೋ ಹತ್ರ ನನ್ನ ಮಗಳು ಇದ್ದಾಳೆ, ಹಾಗಾಗಿ ಅವಳು ವಾಯ್ಸ್ ಓವರ್ ಕೊಡೋದಕ್ಕೆ ಬಿಡ್ತಾ ಇಲ್ಲ, ಮಧ್ಯೆ ಡಿಸ್ಟರ್ಬ್ ಮಾಡ್ತಾನೆ ಇದ್ದಾಳೆ. ಅವಳು ಆ ಒಂದು ವಿಡಿಯೋ ಕ್ಲಿಪ್ಸ್ನ ನೋಡ್ಬಿಟ್ಟು ಆ ಒಂದು ವಿಡಿಯೋ ಕ್ಲಿಪ್ಸ್ಗೆ ಯಾವ ಥರ ಮಾತಾಡಬೇಕು ಆ ಥರ ಅವ್ರ ಅಪ್ಪ ನೋಡ್ಬಿಟ್ಟು ಅಪ್ಪ ಅಂತ ಅಂತವಳೆ. ಈ ಒಂದು ಫಂಕ್ಷನ್ಗೆ ನನ್ನ ಯಜಮಾನ್ರು ಬರಲ್ಲ ಅಂತ ಕೂತಿದ್ರು, ಯಾಕಂದರೆ ನಿಮ್ಮ ಆಫೀಸ್ ಅವ್ರ ಫಂಕ್ಷನ್ಗೆ ನಾನು ಬರೋದಿಲ್ಲ, ನೀನು ಹೋಗ್ಬಿಟ್ಟು ಬಾ ಅಂತ ಹೇಳಿದ್ರು. ನೀನು ಬರಲೇಬೇಕು, ನೀನು ಬಂದಿಲ್ಲ ಅಂದರೆ ನಾನು ಹೋಗೋದೇ ಇಲ್ಲ ಅಂತ ಹೇಳಿ ಅವ್ರನ್ನ ಕಾಡಿಬೇಡಿ ನನ್ನ ಜೊತೆ ಕರ್ಕೊಂಡೋದೆ. ಫೈನಲಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದು ಬೆಳಗ್ಗೆ ಒಣಗಾಕಿದ ಬಟ್ಟೆನ ಎತ್ಕೊಂಡು ಬರೋಣ ಅಂತ ಟೆರೆಸ್ ಮೇಲೆ ಆದ್ಯ ಮತ್ತು ನಾನು ಇಬ್ಬರು ಹೋದ್ವಿ. ಹಾಯ್ ಫ್ರೆಂಡ್ಸ್ ಅನ್ನು. ಹಾಯ್ ಫ್ರೆಶ್. ಹೌ ಆರ್ ಯು? ನಾವು ಅಮ್ಮ ಬಟ್ಟೆ ಬಂದೇನೆ. ನಾನು ಮಾತಾಡ್ತಾ ಇರೋದನ್ನ ನೋಡಿ ಅವಳು ನಾನು ಮಾತಾಡ್ತೀನಿ ಅಂತ ಮಾತಾಡ್ತಾ ಇರೋದಷ್ಟೇ. ಪ್ರತಿದಿನ ನಾನು ವಿಡಿಯೋನ ಮಾಡಬೇಕು, ಅಪ್ಲೋಡ್ ಮಾಡಬೇಕು ಅಂತ ಅನ್ಕೋತೀನಿ. ಏನೋ ಗೊತ್ತಿಲ್ಲ, ಕನ್ಸಿಸ್ಟೆನ್ಸಿ ಅನ್ನೋದು ಬರೋದೇ ಇಲ್ಲ. ಏನಾದರೂ ಒಂದು ಆಗ್ತಾನೆ ಇರುತ್ತೆ. 2 ದಿನ ಇರೋ ಒಂದು ಹುಮ್ಮಸ್ಸು 3ನೇ ದಿನಕ್ಕೆ ಇರೋದೇ ಇಲ್ಲ. ಏನೋ ಗೊತ್ತಿಲ್ಲ, ಈ ಒಂದು ಸತಿ ಪ್ರಯತ್ನ ಪಡಲೇಬೇಕು, ವಿಡಿಯೋನ ಮಾಡಲೇಬೇಕು ಅಂತ ಹೇಳಿ ಮಾಡ್ತಾಯಿದ್ದೀನಿ. ಏನಾಗುತ್ತೆ ಅಂದರೆ ಆಫೀಸಿಗೆ ಹೋಗಿ ಮನೆಗೆ ಬರೋದ್ರೊಳಗಡೆ ಸುಸ್ತಾಗಿ ಹೋಗಿರುತ್ತೆ. ಅದರಲ್ಲೂ ಇನ್ನೂ ಮನೆಗೆ ಬಂದ ತಕ್ಷಣ ಬೇರೆ ಕೆಲಸ ಇರುತ್ತೆ. ಈ ಒಂದು ವಿಡಿಯೋ ಕಡೆ ಗಮನನೇ ಹೊರಟೋಗಿರುತ್ತೆ. ಒಂದೊಂದ್ಸಲ ಏನನ್ಸುತ್ತೆ, 200-300 ಬರೀ ವ್ಯೂಸ್ ಬರುತ್ತೆ, ಈ ಒಂದು ಇದಕ್ಕೆ ಏನಕ್ಕೆ ಮಾಡೋಣ ಅನಿಸುತ್ತೆ. ನಾನು ಆ ಥರ ಅಂದ್ಕೊಳ್ಳೋದೇ ವೇಸ್ಟ್ ಅನಿಸುತ್ತೆ. 4 ವೀಡಿಯೋ ಹಾಕಿ 200-300 ವ್ಯೂಸ್ ಬರುತ್ತೆ ಅಂತ ನನಗೆ ನಾನೇ ಡಿಮೋಟಿವೇಟ್ ಮಾಡ್ಕೊಳ್ಳೋದಕ್ಕಿಂತ ಪ್ರತಿದಿನ ಮಾಡಿದ್ರೆ ಮೇ ಬಿ
ಆ ವ್ಯೂಸ್ ಬರ್ಬೋದು ಅನ್ನೋ ಒಂದು ಹಠಾಚಾಲದಿಂದ ಡೈಲಿ ವೀಡಿಯೋನ ಮಾಡಿದ್ರೆ ವ್ಯೂಸ್ ಬರುತ್ತೆ ಅಂತ ಅನ್ಕೋತೀನಿ. ಏನೋ ಗೊತ್ತಿಲ್ಲ, ಇನ್ನು ಮುಂದೆ ಆದರೂ ವೀಡಿಯೋನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಮೇಲ್ಗಡೆ ಬಟ್ಟೆ ಎತ್ತಕ್ಕೆ ಅಂತ ಹೋದಾಗ ಈ ಒಂದು ತೆಂಗಿನ ಗರಿ ಅಲ್ಲೇ ಬಿದ್ದು ಹಂಗೆ ನಿಂತ್ಕೊಂಡ್ಬಿಡ್ತು. ಸದ್ಯ ನಮ್ಮ ತಲೆ ಮೇಲೆ ಬೀಳಲಿಲ್ಲ, ಅದನ್ನು ತೆಗೆದು ಕೆಳಗಡೆ ಎಸ್ತು ಇವತ್ತಿನ ರಾತ್ರಿ ಊಟಕ್ಕೆ ಸೊಪ್ಪು ಮತ್ತು ಹಸಿ ಅವರೆಕಾಯಿ ಹಾಕಿ ಸಾಂಬಾರನ್ನ ಮಾಡಿದ್ವಿ. ಆದ್ಯ ನನ್ನ ಕೈ ಬಿಡ್ತಾನೆ ಇರಲಿಲ್ಲ, ನನ್ನ ತೊಡೆ ಮೇಲೆ ಮಲ್ಕೊಂಡಿದ್ಲು. ಸ್ವಲ್ಪ ಅವಳಿಗೆ ಯಾಕೋ ಜ್ವರ ಸ್ಟಾರ್ಟ್ ಆಗಿತ್ತು, ಹಾಗಾಗಿ ಅವಳು ಎದ್ದಾಳ್ತಾನೆ ಇರಲಿಲ್ಲ. ವೆದರು ತುಂಬ ಕೋಲ್ಡ್ ಆಗಿರೋ ಕಾರಣ ಜ್ವರ ಕಂಪಲ್ಸರಿ ಬಂದೇ ಬರುತ್ತೆ. ತುಂಬ ಹುಷಾರಾಗಿ ನೋಡ್ಕೋಬೇಕಾಗುತ್ತೆ. ಇದಾಗಿತ್ತು ನನ್ನ ಇವತ್ತಿನ ಒಂದು ಲಾಗ್. ನಿಮಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.